ಶಶಿ ಅವ್ರು ಹೇಳ್ತಾರೆ, ಸರ್ ಹೌ ಟು ಗ್ರೋ ಮನಿ. I can say 50,000 monthly. Shall I invest in stocks, mutual funds or RD? Which accumulates more money ಅಂತ ಕೇಳ್ತಾರೆ. ಶಶಿ ಅವರೇ, ಈಗ ನಿಮ್ಮ ಹತ್ರ ಇರೋದು 50,000 ಮಂತ್ಲಿ ಅಂದ್ರೆ ನನ್ನ ಸಜೆಷನ್ನು ನಿಮ್ಗೆ ಎಮರ್ಜೆನ್ಸಿ ಫಂಡ್ ಇದೆಯಾ ನೋಡಿ. ಫಸ್ಟ್ ಎಮರ್ಜೆನ್ಸಿ ಫಂಡ್ ಅಂದ್ರೆ ನಿಮ್ಮ ಕೆಲಸ ಹೋಗ್ಬಿಟ್ಟು ನಿಮ್ಗೆ ಯಾವುದೇ ಆದಾಯ ಇಲ್ದಿದ್ರೆ ಜೀವನ ಮಾಡೋದಕ್ಕೆ, ನಿಮ್ಮ EMIಗಳನ್ನ ಕಟ್ಟೋದಕ್ಕೆ, ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ದುಡ್ಡು ಬೇಕು. ಆ ದುಡ್ಡನ್ನ ನೀವು ಎಮರ್ಜೆನ್ಸಿ ಫಂಡ್ ಅಲ್ಲಿ ಇಡಬೇಕು. ಅದು FD ಮಾಡಿದ್ರೆ ಉತ್ತಮ. ಅಂದ್ರೆ ನೀವು FD ಅಲ್ಲಿ ನಿಮ್ಮ ಒಂದು 6ರಿಂದ 12 ತಿಂಗಳು ಎಕ್ಸ್ಪೆಂಡಿಚರ್ಸ್ ನ ಇಡ್ಬೇಕಾಗುತ್ತೆ. ಆ ದುಡ್ಡನ್ನ ಡೆಟ್ ಅಲ್ಲಿ ಅಂದ್ರೆ FD ಅಲ್ಲಿ ಇಡಿ. ಇನ್ನು ಉಳಿದ ದುಡ್ಡನ್ನ ನೀವು 50,000 ರೂಪಾಯಿ ತಿಂಗಳ ಮಾಡ್ತೀನಲ್ಲ, ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿ. ನೀವು ಕೆಲಸ ಮಾಡ್ತಿದ್ರೆ ನಿಮ್ಮ ಪ್ರೊಫೈಲ್ ನಂಗೆ ಗೊತ್ತಾಗಬೇಕು. ಒಂದ್ ವೇಳೆ ನೀವು ಬಿಸ್ನೆಸ್ ಮ್ಯಾನ್ ಆಗಿ, ಸ್ಯಾಲರಿಡ್ ಪರ್ಸನ್ ಆಗಿ ಅಂತವ್ರು ಆಗಿದ್ರೆ ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡೋಕೆ ಟೈಮ್ ಆಗೋಲ್ಲ, ಮತ್ತೆ ನೀವು ದುಡ್ಡು ಕಳ್ಕೋತೀರಿ. ಹಾಗಾಗಿ ಸ್ಟಾಕ್ಸ್ ಅಲ್ಲಿ ಬೇಡ, ಅದ್ರ ಬದಲು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೇಗೆ ಹಾಕ್ತೀರಿ? ವೆರಿ ಸಿಂಪಲ್. ನೀವೇನ್ ಮಾಡಿ ಅಂದ್ರೆ, ನೀವು ನಮ್ಮ ಕೋಚ್ ಹತ್ರ ಮಾತಾಡಿ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ನೀವು ಯಾವ್ದಾದ್ರು ಒಂದು ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಯಾವ್ಯಾವ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದನ್ನ ಅಲೋಕೇಟ್ ಮಾಡಿ. ಲಾರ್ಜ್ ಕ್ಯಾಪಿಗೆ ಒಂದು 50%, ಮಿಡ್ ಕ್ಯಾಪಿಗೆ ಒಂದು 30%, ಅಥವಾ ಮಲ್ಟಿ ಕ್ಯಾಪಿಗೆ ಒಂದು 20%, ಮಿಡ್ ಕ್ಯಾಪಿಗೆ 20%, ಸ್ಮಾಲ್ ಕ್ಯಾಪಿಗೆ 10%. ಆಮೇಲೆ ಅದರಲ್ಲೂ ಕೂಡ ಬೇರೆ ಬೇರೆ ಒಂದು 2 ಮ್ಯೂಚುವಲ್ ಫಂಡ್ ಅನ್ನು ಸೆಲೆಕ್ಟ್ ಮಾಡಿ ಒಟ್ಟು ಒಂದು 5-6 ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡಿ. ಅದು ಯಾವ್ಯಾವ ಮ್ಯೂಚುವಲ್ ಫಂಡ್ಸ್ ಬೆಸ್ಟ್ ಅಂತ ಹೇಳಿ ನಮ್ಮ ಟೀಮ್ನವ್ರು ಗೈಡ್ ಮಾಡ್ತಾರೆ. ಆ ತರ ಫಾಲೋ ಮಾಡಿ.